ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯಗೆ ಹೈ ಲೆವೆಲ್ ಸ್ಟ್ರೋಕ್. ಜಾತಿ ಗಣತಿ ವರದಿಗೆ ಒಪ್ಪಿಗೆ ನೀಡಿದ ಹೈಕಮಾಂಡ್. ಸಿಎಂ ಆಪ್ತ ರಾಜಣ್ಣ ಕೂಡ ಏಕಾಏಕಿ ಸಂಪುಟದಿಂದ ವಜಾ. ಸಿಎಂ ಸಿದ್ದರಾಮಯ್ಯಗೆ ಹೈ ಲೆವೆಲ್ ಸ್ಟ್ರೋಕ್ ಇದು. ಜಾತಿ ಗಣತಿ ವರದಿಗೆ ಒಪ್ಪಿಗೆ ನೀಡದ ಹೈಕಮಾಂಡ್. ಜಾತಿ ಗಣತಿ ವರದಿ ಅದಕ್ಕಿನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಹೈಕಮಾಂಡ್. ಸಿಎಂ ಆಪ್ತ ರಾಜಣ್ಣ ಕೂಡ ಏಕಾಏಕಿ ಸಂಪುಟದಿಂದ ವಜಾ ಆದ್ರು. ಪರಿಷತ್ ನಾಮನಿರ್ದೇಶನದಲ್ಲೂ ನಡೆಯಲಿದ್ದು. ಅಮೀನ್ ಮಟ್ಟು ನಾಮನಿರ್ದೇಶನ ಮಾಡಿದ್ದ ಸಿಎಂ. ಅಮೀನ್ ಮಟ್ಟು ನಾಮನಿರ್ದೇಶನಕ್ಕೆ ಒಪ್ಪದ ಹೈಕಮಾಂಡ್. ಅಮೀನ್ ಮಟ್ಟನ್ನು ಕೂಡ ನಾಮಿನೇಟ್ ಮಾಡೋದಕ್ಕೆ ನಾಮಿನೇಷನ್ಗೆ ಒಪ್ಪಿಲ್ಲ. ಅಮೀನ್ ಮಟ್ಟು ಬಿಟ್ಟು ಬೇರೆ ಹೆಸರು ಸೂಚಿಸುವಂತೆ ಸೂಚನೆ. ಬಳಿಕ ಶಿವಕುಮಾರ್ ಹೆಸರು ಸೂಚಿಸಿದ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಹಿನ್ನಡೆಯಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಲೆವೆಲ್ ಒಂದು ತರಹದ ಹೈ ಲೆವೆಲ್ ಸ್ಟ್ರೋಕ್ ಇದು. ಒಂದು ಕಡೆ ಸಿದ್ದರಾಮಯ್ಯರ ಆಪ್ತರು ಅಂತ ಕರೆಸಿಕೊಳ್ತಾ ಇದ್ದಂತಹ ರಾಜಣ್ಣ ಬೇರೆ ಬೇರೆ ಪ್ರಬಲ ಕಾರಣಗಳಿಂದ ಸಂಪುಟದಿಂದಲೇ ವಜಾ ಆಗ್ತಾರೆ. ಇಲ್ಲಿ ಸಿದ್ದರಾಮಯ್ಯರ ನಿರ್ಧಾರಗಳು ಯಾಕೆ ಹಿಂಗೆ ನಿರಾಕರಿಸಲ್ಪಡ್ತಾ ಇದೆ? ಸಿದ್ದರಾಮಯ್ಯನವರ ಪೊಲಿಟಿಕಲ್ ಡಿಸೈಡ್ಗಳೆಲ್ಲವೂ ಕೂಡ ರಿಜೆಕ್ಟ್ ಆಗ್ತಾ ಇದೆ ಯಾಕೆ? ಈ ಹಿಂದೆ ನೀವು ಗಮನಿಸಿರಬಹುದು, ಲೋಕೋಪಯೋಗಿ ಇಲಾಖೆಯಿಂದ ಜಲಮಂಡಳಿಗೆ ಒಂದಷ್ಟು ಅಧಿಕಾರಿಗಳನ್ನ ಕೃಷ್ಣ ಬೈರೇಗೌಡರು ಕಳಿಸ್ಕೊಟ್ರು ಅಥವಾ ಇಲಾಖೆಯ ಬೇರೆ ಅಧಿಕಾರಿಗಳು ಕಳಿಸ್ಕೊಟ್ರು ಗೊತ್ತಿರಲಿಲ್ಲ. ಜಲಸಂಪನ್ಮೂಲಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲಿ ಡಿ.ಕೆ. ಶಿವಕುಮಾರ್ ಒಂದು ತಕರಾರು ತೆಗಿತಾರೆ. ನನ್ನ ಇಲಾಖೆಗೆ ಒಬ್ಬರನ್ನ ಕಳುಹಿಸಿಕೊಡ್ಬೇಕು ಅಂತ ಹೇಳಿದ್ರೆ ನನ್ನ ಅನುಮತಿ ಬೇಕು. ಸಿದ್ದರಾಮಯ್ಯರ ಆಪ್ತ ಅಧಿಕಾರಿಯಾಗಿದ್ರು ಅವರು. ಸೊ ನೋಡಿ, ಅದಾದ ನಂತರ ರಾಜಣ್ಣ, ಕೆ.ಎನ್. ರಾಜಣ್ಣ ಅವರು ಕೂಡ ಸಿದ್ದು ಸಂಪುಟದಿಂದ ವಜಾ ಆದರು. ಕಟ್ಟ ಕಡೆಯ ಘಳಿಗೆಯಲ್ಲೂ ಕೂಡ ಹೈಕಮಾಂಡ್ ನಾಯಕರನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸಿದ್ದರಾಮಯ್ಯನವರು. ರಾಜಣ್ಣ ಪಕ್ಷದಲ್ಲಿ ಸಾಕಷ್ಟು ವರ್ಷ ಉಳಿದುಕೊಂಡವರು. ಅವರು ಹಾರುವ ಹಕ್ಕಿಯಲ್ಲ, ತಟಸ್ಥ ನಿಲುವು ಇಟ್ಕೊಂಡಿರತಕ್ಕಂತಹ ವ್ಯಕ್ತಿ. ಕಾಂಗ್ರೆಸ್ಸಿಗೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯರ ಕನ್ವಿನ್ಸ್ ಮಾಡುವಂತಹ ರೀತಿ ಎಲ್ಲವೂ ನೆಟ್ಟಿಗಿದ್ರು ಕೂಡ ಕನ್ವಿನ್ಸ್ ಆಗ್ತಾ ಇರಲಿಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು. ಹಾಗಾದ್ರೆ ಸಿದ್ದರಾಮಯ್ಯನವರು ಮುಟ್ಟಿದ್ದೆಲ್ಲವೂ ಮಣ್ಣಾಗ್ತಾ ಇದೆಯಾ? ನೋಡಿ, ಈಗ ನೋಡಿ, ಅಮೀನ್ ಮಟ್ಟು ಅನ್ನ ಅವರು ನಾಮನಿರ್ದೇಶನಕ್ಕೆ ಪ್ರಯತ್ನ ಪಟ್ಟಿದ್ರು. ಆದರೆ ಹೈಕಮಾಂಡ್ ಅದನ್ನು ರಿಜೆಕ್ಟ್ ಮಾಡಿದೆ. ಅಮೀನ್ ಮಟ್ಟು ಯಾರು, ಅಮೀನ್ ಮಟ್ಟು ಸಿದ್ದರಾಮಯ್ಯವರಿಗೆ ಎಷ್ಟು ಆಪ್ತರು ಅನ್ನೋದನ್ನ ವಿವರಿಸಬೇಕು ಅಂತೇನು ಇಲ್ವಲ್ಲ. ಸಾಮಾನ್ಯ ಸದಸ್ಯನಿಗೂ ಕೂಡ ಗೊತ್ತಿರ್ತಕ್ಕಂತಹದ್ದು. ಸೊ ಪರಿಷತ್ ನಾಮನಿರ್ದೇಶನದಲ್ಲೂ ಕೂಡ ನಡೆಯಲಿಲ್ಲ ಸಿಎಂ ಮಾತು. ಅಮೀನ್ ಮಟ್ಟು ನಾಮನಿರ್ದೇಶನ ಮಾಡಿದ್ದ ಸಿಎಂ ಹೆಸರು ಪ್ರಸ್ತಾಪ ಮಾಡಿದ್ರು. ಅಮೀನ್ ಮಟ್ಟು ನಾಮನಿರ್ದೇಶನಕ್ಕೆ ಒಪ್ಪದ ಹೈಕಮಾಂಡ್ ನಾಯಕರು. ಅಮೀನ್ ಮಟ್ಟು ಬಿಟ್ಟು ಬೇರೆ ಹೆಸರು ಸೂಚಿಸುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಬಳಿಕ ಶಿವಕುಮಾರ್ ಹೆಸರು ಸೂಚಿಸಿದ ಸಿಎಂ ಸಿದ್ದರಾಮಯ್ಯ. ಹಾಗಾದರೆ ಸಿದ್ದರಾಮಯ್ಯನವರ ಪೊಲಿಟಿಕಲ್ ನಿರ್ಧಾರಗಳು ತಿರಸ್ಕರಿಸಲ್ಪಡ್ತಾ ಇದೆ ಯಾಕೆ ಅನ್ನುವಂಥ ಒಂದು ಚರ್ಚೆ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಬಂಗಲೆಯಲ್ಲಿ ನಡೀತಾ ಇರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.